Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 2ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಪಾಠ 13 ಸರಳತೆ ಗದ್ಯಭಾಗ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ. ಸಭಾಂಗಣ, ಉಡುಗೆ, ಹೆಮ್ಮೆ, ಸಮಾರಂಭ, ಅತಿಥಿ. ಪ್ರೋತ್ಸಾಹ, ಏರ್ಪಾಡು, ದಯವಿಟ್ಟು, ಉದಾರತೆ, ವ್ಯವಸ್ಥೆ. ಮೂರ್ಖ, ಗೌರವ, ಪ್ರಯತ್ನ, ವಿನಯ, ಆಹ್ವಾನ. ವ್ಯವಸ್ಥಾಪಕ, ಠಾಕು ಠೀಕು, ಗಣ್ಯ ವ್ಯಕ್ತಿ, ಸಮಾಧಾನ, ಕಾವಲು. ಕರ್ತವ್ಯನಿಷ್ಠೆ, ಶುಭ. ಓದಿ ತಿಳಿಯಿರಿ. ಸಭಾಂಗಣ ಅಂದರೆ ಸಮಾರಂಭಗಳು ನಡೆಯುವ ಸ್ಥಳ. ಸಮಾರಂಭ ಅಂದರೆ ಕಾರ್ಯಕ್ರಮ. ಆಮಂತ್ರಿಸು, ಕರೆಯುವುದು ಅಥವಾ ಆಹ್ವಾನಿಸುವುದು. ಕಾವಲು ಅಂದರೆ ರಕ್ಷಣೆ. ಉಡುಗೆ ಧರಿಸುವ ಬಟ್ಟೆ. ಮೂರ್ಖ ದಡ್ಡ, ಬದಿ ಅಂದರೆ ಪಕ್ಕ. ವಿನಯ ಸೌಜನ್ಯ. ತುರಾಯಿ ಪುಷ್ಪಗುಚ್ಛ. ಹೆಮ್ಮೆ ಅಭಿಮಾನ. ಪ್ರೋತ್ಸಾಹ ಉತ್ತೇಜನವನ್ನು ನೀಡುವುದು ಅಥವಾ ಉತ್ತೇಜನ. ಅಭ್ಯಾಸ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1. ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು? ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು. ಪ್ರಶ್ನೆ ಸಂಖ್ಯೆ 2. ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು? ಉತ್ತರ. ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಠಾಕು ಠೀಕಾಗಿ ಬರುತ್ತಿದ್ದರು. ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು? ಸಮಾರಂಭದಲ್ಲಿ ಈಶ್ವರ್ಚಂದ್ರ ವಿದ್ಯಾಸಾಗರ್ ಅವರನ್ನು ಸನ್ಮಾನಿಸಲಾಯಿತು. ಈಶ್ವರ್ಚಂದ್ರರು ಯಾರನ್ನು ಸಮಾಧಾನ ಮಾಡಿದರು? ಉತ್ತರ. ಈಶ್ವರ್ಚಂದ್ರರು ಕಾವಲು ಸಿಬ್ಬಂದಿಯನ್ನು ಸಮಾಧಾನ ಮಾಡಿದರು. ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿರಿ. 1. ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದರು. 2. ಹಾರ ತುರಾಯಿಗಳೊಂದಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. 3. ಕಾವಲುಗಾರರಿಂದ ಆದ ತಪ್ಪಿಗೆ ಕ್ಷಮೆ ಕೋರಿದರು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? 1. ಅವರ ಕರ್ತವ್ಯನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ. ಈ ಮಾತನ್ನು ಈಶ್ವರ್ಚಂದ್ರ ವಿದ್ಯಾಸಾಗರರು ಕಾವಲು ಸಿಬ್ಬಂದಿಗಳಿಗೆ ಹೇಳಿದರು. ದಯಮಾಡಿ ನನ್ನನ್ನು ಕ್ಷಮಿಸಿ ಸ್ವಾಮಿ. ಈ ಮಾತನ್ನು ಕಾವಲು ಸಿಬ್ಬಂದಿಗಳು ಈಶ್ವರ್ಚಂದ್ರ ವಿದ್ಯಾಸಾಗರ್ ಅವರಿಗೆ ಹೇಳಿದರು. ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯವನ್ನು ಬರೆಯಿರಿ. ವಾಕ್ಯ ಬರೆಯಿರಿ. ಹಿರಿಯರನ್ನು ಅನೇಕ ಆಮಂತ್ರಿಸಲಾಗಿತ್ತು ಅಲ್ಲಿಗೆ. ಸರಿಯಾದ ವಾಕ್ಯ. ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು. 2. ಮೇಲೆ ಸಾಲಾಗಿ ಬೀಳುವಂತಾದರೂ ಬರುತ್ತಿದ್ದವರ. ಸರಿಯಾದ ವಾಕ್ಯ. ಸಾಲಾಗಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರು. 3. ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತಂದರು ಸಮಾರಂಭದ ಅವರನ್ನು. ಸರಿಯಾದ ವಾಕ್ಯ. ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆತಂದರು. 4. ಶುಭ ಕೋರಿ ಅವರಿಗೆ ಮರಳಿದರು ಸಮಾಧಾನ ಮಾಡಿ ಮನೆಗೆ. ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು. ಮಾದರಿಯಂತೆ ಪದಗಳನ್ನು ಬರೆಯಿರಿ. ಮಾದರಿ. ವ್ಯವಸ್ಥೆ, ಅವ್ಯವಸ್ಥೆ. ಗೌರವ, ಅಗೌರವ. ವಿನಯ, ಅವಿನಯ. ಸಮಾಧಾನ, ಅಸಮಾಧಾನ. ಶುಭ, ಅಶುಭ. ಚಟುವಟಿಕೆ. ಈ ವಾಕ್ಯಗಳನ್ನು ನಕಲು ಮಾಡಿರಿ. ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ. ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ.
ಮಾತೆ ಮುತ್ತು ಮಾತೆ ಮೃತ್ಯು. ಮಾತೆ ಮುತ್ತು ಮಾತೆ ಮೃತ್ಯು. ಈ ಗದ್ಯ ಕಲಿಕೆಯೊಂದಿಗೆ ವಿನಯಪೂರ್ವಕವಾಗಿ ಮಾತನಾಡುವ ಸಾಮರ್ಥ್ಯವನ್ನು ಗಳಿಸುವಿರಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.